ಇವತ್ತು ಇಡೀ ರಾತ್ರಿ ನಿದ್ದಿಲ್ಲ ನೋಡ್ರಿ ನನಗೆ. ರಾತ್ರಿ ಇಡೀ ನಿದ್ದಿಲ್ಲ. ಯಾಕಂತಂದ್ರೆ ನಮ್ಮ ಹೆಡ್ ಮಾಸ್ಟ್ರ್ ಮಾಡುವಂಥ ಒಂದು ವರ್ತನೆ ನನಗೆ ಇಡೀ ರಾತ್ರಿ ಕಿರಿಕಿರಿ ಆಗೋಂಗೆ ಮಾಡೈತಿ. ಹೆಂಗಪ್ಪ ಅಂತಂದ್ರೆ, ಈಗ ಮೊನ್ನೆ ಬೇರೆ ರೀತಿಯಿಂದ ಕಿರಿಕಿರಿ ಇತ್ತದು. ಈಗ ಒಂದು ವಾರದಿಂದ ಅಥವಾ 15 ದಿವಸದಿಂದ, ಒಂದು ತಿಂಗಳದ ಹಿಂದೆ ಪಾಲಕರಿಗೆ ಹಚ್ಚೋದು, ಪಾಲಕರ ಕಡೆಯಿಂದ ಕಿರಿಕಿರಿ ಮಾಡಿಸೋದು, ಹುಡುಗರಿಗೆ ಯಾರಿಗಾರ ಸ್ವಲ್ಪ ಹೊಡೆದ್ರಂದ್ರೆ ಅವ್ರ ಪಾಲಕರನ್ನ ಕರೆಸಿ ಅವ್ರ ಕಡೆಯಿಂದ ಬಯಸೋದು ಮಾಡಿದರು. ಈಗದ ಒಂದು ವಾರದಿಂದ ನಮ್ಮ ಹೆಡ್ ಮಾಸ್ಟ್ರು ಹೆಂಗೆ ವರ್ತನೆ ಮಾಡ್ತಾರಂದ್ರೆ, ಬರೀ ನನ್ನ ರೂಮ್ನಾಗ ಇರ್ತೈತಿ ರೀ ಅವನ ದೃಷ್ಟಿ. ನನಗೆ 3 ಕ್ಲಾಸ್ 40 ಮಕ್ಕಳು, 15x15 ಅಳತೆ ಒಂದು ಕ್ಲಾಸ್ ರೂಮ್ ನನಗೆ. ನಾನು ನಮ್ಮ ಗುಂಗಿನೊಳಗೆ ಮಕ್ಕಳಿಗೆ ಹೇಳೋದು ಮಾಡೋದು, ನಮ್ಮ ಗುಂಗಿನಾಗ ಇರ್ತೀವಿ ನಾವು ಹೆಣ್ಮಕ್ಳು. ಆದರೆ ಹೆಡ್ ಮಾಸ್ಟ್ರ್ ಆದವನು ಕೇವಲ 15 ಮಕ್ಕಳು, ಇಬ್ಬರು ಒಬ್ಬರು ಅತಿಥಿ ಶಿಕ್ಷಕರು, ತಾವೊಬ್ಬರು 15 ಮಕ್ಕಳು ಒಂದು ಕ್ಲಾಸ್ನಾಗ ಹಾಕ್ಕೊಂಡು ತಾವು ಕುಂದಿರ್ತಾರೆ. ಅಂದರೆ ಒಬ್ಬೊಬ್ರಿಗೆ 7 ಮಕ್ಕಳು ಬಂದು ಅವ್ರಿಗೆ ಆ 7 ಮಕ್ಕಳನ್ನು ತೊಗೊಳ್ಳೋದಿಲ್ಲ ಅವ ಹೆಡ್ ಮಾಸ್ಟ್ರ್. ಅವನೇ ಅತಿಥಿ ಶಿಕ್ಷಕರ ಮೇಲೆ ಹಾಕಿ ತಾನು ಮಾತ್ರ ನನ್ನ ಕ್ಲಾಸಿನ ಸುತ್ತ ಗಿರ್ಕಿ ಹೊಡೆಯೋದು, ನಮ್ಮ ಮಕ್ಕಳಿಗೆ ಊಟಕ್ಕೆ ಕುಂದಿರ್ಸೋ ಮುಂದೆ ತಾನು ನಡ್ಬರ್ಕ್ ಬರೋದು, ನಾ ಸಾಲಾಗಿ ಕುಂದಿರ್ಸಿದ್ದನ್ನು ಎಬ್ಬಿಸಿ ತಾನು ಬೇರೆ ಕುಂದಿರ್ಸೋದು, ನಾನು ಹೇಳಿದ್ದನ್ನು ರೂಲ್ಸನ್ನು ಮುರಿದು ತಾನು ಬೇರೆ ಮಾಡೋದು. ಈ ಥರ ಮಾಡ್ತಾನೆ. ಅದು ಮಾಡಲಿ, ತನ್ನ ಒಂದು ಮಕ್ಕಳಿಗೆ ತನ್ನದೇ ಆದಂಥ ಒಂದು ರೀತಿ ಪ್ರಾರ್ಥನಾದಲ್ಲಿನೂ ನಾ ಏನಾರ ಪ್ರಾರ್ಥನಾದಲ್ಲಿ ನಾವು ಹೇಳಿದ್ದನ್ನು ಬಿಡೋದು, ಮತ್ತು ತಂದೆ ಬೇರೆ ಸಾಲು ಮಾಡಿಸೋದು, ತಂದೆ ಬೇರೆ ಹಿಂಗೆಲ್ಲ ಮಾಡ್ತಾ ಇರ್ತಾನೆ ಅವನು ಯಾವಾಗಲೂ. ಅದು ನನಗೆ ಇರಲಿ. ಈಗ ನಾವು ಹೆಣ್ಮಕ್ಳು ಒಳಗೆ ನೋಡುವಂಥ ಕೆಲಸ ಏನು? ಪ್ರತಿ ಕ್ಷಣ ನನ್ನ ರೂಮಿನಲ್ಲಿ ಆ ಮನುಷ್ಯನ ದೃಷ್ಟಿ, ಇದು ನನಗೆ ತುಂಬ ಹಿಂಸೆ ಕೊಡತೈತಿ. ನನಗೆ ನಿನ್ನೆ ಇಡೀ ರಾತ್ರಿ ಅವನ ಬಗ್ಗೆ ವಿಚಾರ ಮಾಡಿ ಅಂಥ ಹೊಲಸು ಮನುಷ್ಯ ಗಂಟು ಬಿದ್ದವ. ನನಗೆ ಏನಾರ ಅಪ್ಪಿ ಒಂದು ಅಕಲ್ಪಿ ಒಂದು ದೃಷ್ಟಿ ಹೊರಗೆ ಬಿದ್ದರೆ ಇಲ್ಲಿ ಕಿಟಕಿಯಲ್ಲಿ ಅವನೊಂದು ದೃಷ್ಟಿ ಒಳಗಿರ್ತೈತಿ, ಇಲ್ಲಿಗೆ ಬಾಗಿಲದಲ್ಲಿ ಅವನ ದೃಷ್ಟಿ ಒಳಗಿರ್ತೈತಿ. ಅವನೇನು ಕ್ಯಾರೆಕ್ಟ್ರ್ ಸರಿ ಇಲ್ಲ ಅಂತಂತ ಗೊತ್ತಿಲ್ಲೋ, ಅವನೇನು ಹುಚ್ಚಮಂಗ್ಯನ ಆಟ ಅಂತ ಗೊತ್ತಿಲ್ಲೋ, ಅವನೇನು ಅವನ ಮನಸ್ಸು ಸರಿ ಇಲ್ಲೋ, ಅಥವಾ ಏನು ಅವನಿಗೆ ಕಾಡಿಸಿ ಈ ನಮೂನಿ ಕಾಡಿಸಿದ್ರೆ ಈ ಹೆಣ್ಮಗಳು ಓಡಿ ಹೋಗ್ತಾಳಂತಾನು. ನನಗೆ 23 ವರ್ಷ ಸರ್ವೀಸ್ನಲ್ಲಿ ಇಂಥ ಹೊಲಸು ಹುಚ್ಚಮಂಗ್ಯನಂತ ಹೆಡ್ ಮಾಸ್ಟ್ರ್ ಇದೇ ಫಸ್ಟ್ ಟೈಮ್ ನನಗೆ ಸಿಕ್ಕಿದ್ದು. ನನಗೆ ನಮ್ಮ ಸಹ ಶಿಕ್ಷಕರು, ನಮ್ಮ ಸಹೋದ್ಯೋಗಿ ಶಿಕ್ಷಕರು, ನಾ ಕೌನ್ಸ್ಲಿಂಗ್ ತೊಗೊಳ್ಳುವಾಗ ಇವನು ಇಂಥ ವರ್ತನೆ ಇದ್ದಿದ್ದಕ್ಕೆ ಹೇಳಿದ್ರೋ ಗೊತ್ತಿಲ್ಲ, ಇವನು ಈ ಥರ ಬಂದವ್ರಿಗೆಲ್ಲ ಹಿಂಗೆ ಕಾಡಿಸಿ ಕಳಿಸ್ತಾನೆ ಅನ್ನೋದು ಮೊದಲೇ ಎಲ್ಲರಿಗೆ ಗೊತ್ತಿಲ್ಲ. ಆದರೆ ನನಗೆ ಸೊನ್ನೆ ಮಾಡಿದ್ರು ಅವ್ರು ಹಿಂಗೆ ಮಾಡಿದ್ರೆ ನಾನು ಅದನ್ನು ಕೇಳಿಸ್ಲಾರ್ದ ನಾನು ಕೌನ್ಸ್ಲಿಂಗ್ ತೊಗೊಂಡ್ಬಿಟ್ಟೆ. ನಾನು ಇವತ್ತು ನಶಿಕ್ನಾಗ ಸಾಕಾಗಿ ರಾತ್ರಿ ಬೆಳತನಕ ನಿದ್ದೆ ಹತ್ತಿಲ್ಲ. ಏನು ಮಾಡಬೇಕು ಇವನಿಗೆ, ಏನು ಮಾಡಬೇಕು? ಹೊಡಿಲ್ಯಾ, ಕೇಸ್ ಹಾಕೈತಿ, ಕ್ರಿಮಿನಲ್ ಕೇಸ್ ಹಾಕೈತಿ. ಸಂಬಂಧಿಕರು ಕರ್ಕೊಂಬರ್ಲ್ಯಾ, ದೊಡ್ಡ ಹಂಗಾಮ ಆಗುತ್ತೆ. ಸಾಹೇಬ್ರ ಮುಂದೆ ಹೇಳೋಕ್ಕಾಗಲ್ಲ. ಯಾಕಂತಂದ್ರೆ ಇವೆಲ್ಲ ಸಣ್ಣ ವಿಷಯಗಳನ್ನು ಅವನು ಮತ್ತು ಇಷ್ಟೊಂದು ಸುಳ್ಳದಾನಲ್ರಿ ಅವ, ತುಂಬ ಸುಳ್ಳು ಅಂದ್ರೆ ತುಂಬ ಸುಳ್ಳು. ಈಗ ನೀನು ಏನಾಗೈತ್ರಿ, ಆಫೀಸರ್ ಯಾರೋ ಒಬ್ಬರು ನಮ್ಮ ಶಿಕ್ಷಣ ಸಂಯೋಜಕರು ಬರೋದು ನನಗೆ ಹೇಳಿಲ್ಲ. ಅವನು ಲಗಾತಾರ 2 ದಿವಸದಿಂದ ಅವನು ಪೈಖಾನಿ ನಳ ಅದು ಎಲ್ಲ, ಯಾಕಂದ್ರೆ ಮೊದಲೆಲ್ಲ ಅಂದರೆ ಇವ್ನಿಗೆ ಏನಂತಂದ್ರೆ ಸಾಹೇಬ್ರು ಬರ್ತಾರಂತ ಸ್ವಚ್ಛ ಮಾಡೋದು ರೀ, ಸಾಹೇಬ್ರು ಬರ್ತಾರಂತ ಶೌಚಾಲಯ ಸ್ವಚ್ಛ ಮಾಡೋದು, ಸಾಹೇಬ್ರು ಬರ್ತಾರಂತ ಅಂಗಳ ಸ್ವಚ್ಛ ಮಾಡೋದು, ಸಾಹೇಬ್ರು ಬರ್ತಾರಂತ ಮೂತ್ರಾಲಯನ ಸ್ವಚ್ಛ ಮಾಡಿಸೋದು, ಸಾಹೇಬ್ರು ಬರ್ತಾರಂತ ನೀರು ಇಡೋದ್ರಿ. ನಾನು ಬಂದು 3 ತಿಂಗಳಲ್ಲಿ ಇದೇ ಫಸ್ಟ್ ಟೈಮ್. ಇಲ್ಲಿಕಂದ್ರೆ ಅವು ಎಲ್ಲ ಬಾಗಿಲ ಹಾಕಿ ಎಲ್ಲ ಗಬ್ಬೆದ್ದು ನಾರ್ತಿದ್ವು ಅವು. ಎಲ್ಲ ಹೆಣ್ಮಕ್ಳು ಎಲ್ಲರೂ ಸಿಬ್ಬಂದಿ, 3 ಮಂದಿ ಹೆಣ್ಮಕ್ಳು, ಮಹಿಳಾ ಅಡುಗೆ ಸಿಬ್ಬಂದಿ ಎಲ್ಲರೂ ಹೊರಗೇನೆ ಮೂತ್ರ ವಿಸರ್ಜನೆ ಮಾಡಬೇಕು. ಗಂಡ್ಮಕ್ಳು ಎಲ್ಲಿ ಮಾಡ್ತಾರಲ್ಲ ಅಲ್ಲೇ ಹೆಣ್ಮಕ್ಳು ಮೂತ್ರ ವಿಸರ್ಜನೆ ಮಾಡಬೇಕು. ಅಂಥ ಒಂದು ವ್ಯವಸ್ಥೆ ಇಟ್ಕೊಂಡು ಕುಂತಿದ್ದು ನೀವು. ಅದು ಏನು ರೀ, ಅದು ಕಿಟಕಿ ಹೆಂಗಂದ್ರೆ ಸ್ಕೂಲಿನ ಒಂದು ನಮ್ಮ ಕ್ಲಾಸ್ ರೂಮಿನ ಅಡ್ಡಗೋಡೆ ಅದು ಶೌಚಾಲಯ ಐತಿ, ಬಾಗಿಲು ಅದು. ಯಾರು ಶೌಚಾಲಯಕ್ಕೆ ಹೋಗ್ತಾರೆ, ಯಾರು ಮೂತ್ರಾಲಯಕ್ಕೆ ಹೋಗ್ತಾರೆ
ಎಲ್ಲ ಕಿಟಕಿಯೊಳಗೆ ಕಾಣುವಂಥ ಆ ಥರ ರೂಮ್ ಐತದು. ಅದು ಇರಲಿ, ಅದನ್ನು ನಾನು ಯಾವುದೂ ದೊಡ್ಡ ಇಶ್ಯೂ ಮಾಡಿಲ್ಲ. ಏನು ಮಾಡೋದು ಹೊಂದ್ಕೊಂಡು ಹೊಂಟಿದ್ವಿ. ಆದರೆ ಈಗ ಇದು ಕ್ಲಾಸ್ ರೂಮ್ನೊಳಗೆ ಇಣಿಕಿ ನೋಡೋದು ನನಗಿದು ತುಂಬ ಹಿಂಸೆ ಕೊಡತೈತಿ. ಏನು ಮಾಡಬೇಕು ಇವನಿಗೆ? ನಾನು ನಿನ್ನ ಇವತ್ತು ನಶಿಕ್ ನನಗೆ 4 ಗಂಟೆಗೆ ಅಥವಾ 5 ಗಂಟೆಗೆ ಸಾಕಾಗಿಬಿಡ್ತು ನನಗೆ. ನಾನು ನಮ್ಮ CRP ಅವರಿಗೆ ಮೆಸೇಜ್ ಮಾಡೀನಿ. ನಾನು ಏನಂತ ಮೆಸೇಜ್ ಮಾಡೀನಿ ಅಂತಂದ್ರೆ, ಅವನಿಗೆ ನಾನು ಹೊಡಿತೀನಿ, ಇಲ್ಲಿಗೆ ನಾನು ಅವನಿಗೆ ಕಂಪ್ಲೇಂಟ್ ಕೊಡ್ತೀನಿ, ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀನಿ ರೀ ಸರ್. ದಯವಿಟ್ಟು ಅವನಿಂದ ನನಗೆ ತುಂಬ ಹಿಂಸೆ ಆಗೋಂತೈತಿ. ನನಗೆ 4 ಕ್ಲಾಸ್ 3 ಕ್ಲಾಸ್ ಮೇಂಟೈನ್ ಮಾಡೋದೊಂದು ಸಂಕಟ, ಆ ಮಕ್ಕಳನ್ನ ಇದು ಮಾಡೋದೊಂದು ಸಂಕಟ. ಒಂದು 10 ನಿಮಿಷ ಒಂದಕ್ಕೆ ಬಿಟ್ಟಾಗ, ಒಂದು ಊಟಕ್ಕೆ ಬಿಟ್ಟಾಗ ನಮಗೆ ಒಂದು ವೈಯಕ್ತಿಕವಾಗಿ ಏನಾರ ಒಂದು ಇರ್ತೈತಿ. ಹೆಣ್ಮಕ್ಳನ್ನ ಕಿಟಕಿಯಲ್ಲಿ ನೋಡ್ತಾ ನಿಂದಿರೋದು, ಅಥವಾ ನಾವು ಏನೋ ಒಂದು ಯಾವುದೇ ಒಂದು ಲಕ್ಷ್ಯ ಕೊಟ್ಟು ಹಿಂಗೆ ನೋಡಿದ್ರೆ ಒಳಗೆ ಇರ್ತಾವೆ ಕಣ್ಣು ಆ ಮನುಷ್ಯನ. ಹೆಂಗೆ ಮಾಡೋದು ಇವನಿಗೆ? ಈ ಥರ ಹೊಲಸು ಹೆಡ್ ಮಾಸ್ಟ್ರ್ ಅಂತಾರಲ್ಲ, ಹೊಲಸು ಹೆಡ್ ಮಾಸ್ಟ್ರ್. ಅದಕ್ಕೆ ನಾನು ಇವತ್ತು ನಮಾಜಿನಲ್ಲಿನೂ ಪ್ರಾರ್ಥನೆದಲ್ಲಿನೂ ನಾನು ಬೇಡ್ಕೊಂಡಿನಿ. ಇವತ್ತು ಅವನಿಗೆ ನಿರ್ನಾಮ ಮಾಡಪ್ಪ ದೇವ್ರ, ಅವ್ನು ನಡ ಮುರಿಯಪ್ಪ ದೇವ್ರ, ಅವ್ನ ಕಣ್ಣಾಗ ಏನಪ್ಪ ಅಂತಂದ್ರೆ ಅವ್ನ ಕಣ್ಣು ಕೀಳಪ್ಪ ದೇವ್ರ ಅಂತ ನಾನು ನಮಾಜಿನಲ್ಲಿ ಪ್ರಾರ್ಥನೆ ಮಾಡೀನಿ. ಇವತ್ತು ಹೇಳಾರ್ದಂಗೆ ಮಾಡಪ್ಪ, ಅವನಿಗೆ ಶಿಕ್ಷೆ ಕೊಡೋ ನೀನು. ನಿಜವಾಗ್ಲೂ ಹೇಳ್ಬೇಕಂದ್ರೆ ನನಗೆ 24 ವರ್ಷ ಸರ್ವೀಸಿನಲ್ಲಿ ಇಂಥ ಹೊಲಸು ಹೆಡ್ ಮಾಸ್ಟ್ರ್ ಇದೇ ಫಸ್ಟ್ ಟೈಮ್. ನನಗೆ ಯಾರೂ ನನಗೆ ಕ್ಯಾರೆಕ್ಟರ್ಲೆಸ್ ಹೆಡ್ ಮಾಸ್ಟ್ರುಗಳು ಸಿಕ್ಕಿಲ್ಲ. ಇವನಿಗೇನು ಕ್ಯಾರೆಕ್ಟರ್ ಸರಿ ಇಲ್ಲ ಅಂತ ಗೊತ್ತಿಲ್ಲ, ಇವನು ಮಡ್ಡೆ ಸರಿ ಇಲ್ಲ ಅಂತ ಗೊತ್ತಿಲ್ಲ, ಇವನು ತರಿ ಸರಿ ಇಲ್ಲ ಅಂತ ಗೊತ್ತಿಲ್ಲ, ಅಥವಾ ಏನು ನನಗೆ ಆಟ ಹಚ್ಚಾನ ಅಂತ ಗೊತ್ತಿಲ್ಲ, ಅಥವಾ ನನ್ನ ಹಿಂದೆ ಯಾರೂ ಇಲ್ಲ ಅಂತ ಗೊತ್ತಿಲ್ಲ. ನಮ್ಮ ಸಂಬಂಧಿಕರನ್ನ ಎಲ್ಲರನ್ನೂ ಕರ್ಕೊಂಬಂದು ಹಂಗಾಮ ಮಾಡೋದು ದೊಡ್ಡದಾಗಂಗಿಲ್ಲ. ಅದು ಭಾಳ ಇದೇರಾಗಂಗಿಲ್ಲ. ಪಬ್ಲಿಕ್ನ ಮುಂದೆ ಹೇಳೋದು ದೊಡ್ಡದಾಗಂಗಿಲ್ಲ. ಮರ್ಯಾದೆ ಅವಂದೇ ಹೋಗುತ್ತೆ. ಹೀಗಾಗಿ ಈಗ ಬೆಳಿಗ್ಗೆ ಎಷ್ಟು ಗಂಟೆ ಆಗೈತೆ ರೀ? 6:20 ಇವತ್ತು ತುಂಬ ನೋವಾಗೈತೆ ರೀ. ಹೀಗಾಗಿ ಏನು ಮಾಡೋದು? ನನಗೆ ಯಾವಾಗಾರ ನೋವಾದಾಗ, ತುಂಬ ವೇದನೆ ಆದಾಗ ನಾನು ಈ ಥರ ಗಾಳಿ ಜೋಡಿ ಮಾತಾಡೋದು ಅಂತಾರಲ್ಲ, ಹಿಂಗೆ ನಾನು ಹೇಳ್ಕೊತಿರ್ತೀನಿ. ಅಂದ್ರೆ ಎಲ್ಲೋ ಒಂದು ಕಡೆ ನನ್ನ ಮಾತುಗಳನ್ನು ಆ ದೇವರು ಸಹಿತ ಕೇಳಿಸ್ಕೊತಿರ್ತಾನಂತೇಳಿ. ಆದರೆ ಇದು ಸಕ್ಸಸ್ ಆಕೈತ್ರಿ ನನಗೆ. ಎಲ್ಲೋ ಹೋಗಿ ಎಲ್ಲೋ ಮುಟ್ತಿರ್ತದೆ. ದೇವರು ಯಾವುದೇ ಮಾಯಿಂದ ಯಾರಿಗೆ ಮುಟ್ಟಿಸ್ಬೇಕು ಅವ್ರಿಗೆ ಮುಟ್ಟಿಸ್ತಿರ್ತಾನೆ. ಹಿಂಗೆ 2-3 ಸರಿ ಆಗ್ಯಾವ. ನಾನು ಎಲ್ಲೂ ಹೇಳ್ಕೊಳಕ್ಕಾಗಲಾರ್ದಂಥವು, ಎಲ್ಲೂ ನನಗೆ ನ್ಯಾಯ ಸಿಗಲಾರ್ದಂಥವು, ಅಥವಾ ಎಲ್ಲೂ ನನಗೆ ವೇದಿಕೆ ಇರಲಾರ್ದಂಥವು, ಈ ಥರ ನಾನು ಗಾಳಿಯಲ್ಲಿ ಮಾತಾಡ್ತೀನಲ್ರಿ, ಅದು ಹೋಗಿ ಯಾರಿಗೆ ಮುಟ್ಟಬೇಕು, ಎಲ್ಲಿ ಮುಟ್ಟಬೇಕು ಮುಟ್ಟಿರ್ತೈತಿ, ನನಗೆ ನ್ಯಾಯ ಸಿಕ್ಕಿರ್ತೈತಿ. ಹೀಗಾಗಿ ನಾನು ಇವತ್ತು ಪ್ರಾರ್ಥನೆ ಮಾಡಿದೆ, ನಮಾಜ್ ಮಾಡಿದೆ. ತುಂಬ ಕಣ್ಣುರಿ ಆತವು. ಈಗ ಶನಿವಾರ, ಇವತ್ತು ಸ್ಕೂಲಿಗೆ ಹೋಗಬೇಕು. ಮತ್ತು ಇವತ್ತೇನೋ ಹಂಗಾಮ ಮಾಡ್ತಾನೋ, ಏನು ನೋಡ್ತಾನೋ, ಏನು ವರ ಒದರ್ತಾನೆ ರೀ. ಬರೀ ಎಲ್ಲ ನಂದೇ. ಕ್ಲಾಸ್ ಮಾತ್ರ ನಂದು, ಅಭ್ಯಾಸ ಮಾತ್ರ ನಾನು ಹೇಳಬೇಕು, 4 ಕ್ಲಾಸ್. ಆದರೆ ಊರು ಮಂದಿ ನೋಡುವಾಗ ನಿನ್ನೇನಾಯ್ತು ರೀ, ನಿನ್ನ ಸಾಹೇಬ್ರು ಬರೋದನ್ನು ಹೇಳಿಲ್ಲ ನನ್ನ ಮುಂದೆ. ಎಲ್ಲರಿಗೂ ಹೇಳ್ಯಾನ ರೀ, ನನಗೆ ಹೇಳಿಲ್ಲ. ನಾನು ಸ್ವಲ್ಪ ನಿನ್ನಿಲ್ದ ಮೊನ್ನೆದು ಶುಕ್ರವಾರ ಸ್ವಲ್ಪ ನನಗೆ ವಿಪರೀತ ತಲೆನೂ ಸಾಗುತ್ತಿತ್ತು ರೀ. ನಾನು 3 ಕ್ಲಾಸಿನ ಮಕ್ಕಳಿಗೆ ಬೋರ್ಡಿನಲ್ಲಿ ಅಭ್ಯಾಸ ಹೇಳಿ ನಾ ಏನು ಮಾಡಿದೆ, ನಮ್ಮ ಪ್ರಭು ಸರ್ಗೆ, ಸರ ಸ್ವಲ್ಪ ಒಂದು 10 ನಿಮಿಷ ಮನೆಗೆ ಹೋಗಿ ಸ್ವಲ್ಪ ನಾನು ಕರಿ ಚಾ, ಏಲಕ್ಕಿ ಚಾ ಕುಡಿದು ಬರ್ತೀನಿ ರೀ ಸರ, ನನಗೆ ತುಂಬ ತಲೆನೂ ಸಾಗ್ತೈತೆ ಅಂತ ಹೇಳಿ ನಾ ಮನೆಗೆ ಬಂದೀನಿ. ಸಾಹೇಬರು ಬಂದಾರ. ಸಾಹೇಬರು ಬಂದ ಮೇಲೆ, ಸಾಹೇಬರು ಬರೋದ್ರೊಳಗೆ ಆ ಪ್ರಭು ಸರಿಗೆ ಎಲ್ಲಿ ಕಳಿಸ್ಯಾರ, ಅವರು ಊರಿನಲ್ಲಿ ಕಳಿಸ್ಯಾರ, ನೀವು ಹೋಗಿ ಫೋಟೋ ತಗೊಂಬ ಅಂತೇಳಿ. ಅದರ ಅರ್ಥ ಏನು? ಹೆಡ್ ಮಾಸ್ಟ್ರಿಂದ ಉದ್ದೇಶ ಏನು? ಸಾಹೇಬ್ರ ಮುಂದೆ ಫೋಸ್ ತೋರಿಸ್ಕೊಳ್ಳೋದು. ನಾನೊಬ್ಬನೇ ಎಲ್ಲ ಕ್ಲಾಸ್ ಮೇಂಟೈನ್ ಮಾಡ್ತೀನಿ ಅಂತ ಫೋಸ್ ತೋರಿಸ್ಕೊಳಕ್ಕೆ ನಾನು ಈ ಕಡೆ ಬಂದೀನಿ. ಅಲ್ಲಿ ಸಾಹೇಬ್ರ ಮುಂದೆ ತಪ್ಪು ಮಾಹಿತಿ ಕೊಟ್ಟಾನ. ಒಳ್ಳೆ ನನಗೆ ಫೋನ್ ಹಚ್ಚಾರ 2 ಸಲ. ಅಂದರೆ ಸಾಹೇಬ್ರ ಮುಂದೆ ನನ್ನ ಬಗ್ಗೆ ಆಲ್ರೆಡಿ ತಪ್ಪು ಮಾಹಿತಿ ಕೊಟ್ಬಿಟ್ರು ಅವರು. ಪ್ರಭು ಸರ್ಗೆ ಊರಾಗ ಕಳಿಸಿದ್ರು. ಅಂದ್ರೇನು, ಪ್ರತಿದಿನ ಯಾರೂ ಇಲ್ಲಾರ್ದಾಗ ನಾವು ಮೇಂಟೈನ್ ಮಾಡ್ಬೇಕು ಕ್ಲಾಸ್. ಸಾಹೇಬ್ರ ಮುಂದೆ ಮಾತ್ರ ಅವರು ಹೌದಾಗಬೇಕು. ಇದು ಡ್ರಾಮಾ ನಡೆಯತೈತಿ. ಆ ದೇವರು ಎಲ್ಲದನ್ನೋ ಗೊತ್ತಿಲ್ಲ. ಆದರೆ ಇಂಥವ್ರಿಗೆ ಮಾತ್ರ ಆ ದೇವರು ಉಳಿಸೋದನ್ನು ನಾನು ಭಾಳ ಸರಿ ನೋಡೀನಿ. ಕಾಯ್ಬೇಕಷ್ಟೇ. ಆ ಕಾಯುವವರೆಗೂ ದೇವರು ನಮಗೆ ಶಕ್ತಿ ಕೊಡಲಿ. ಇಂಥ ದುಷ್ಟರನ್ನ ಸಂಹಾರ ಮಾಡಲಿ ಆ ದೇವರು. ಇಡೀ ಜಗತ್ತಿನೊಳಗೆ ಇಂಥ ದುಷ್ಟರು ಎಲ್ಲೂ ಬೆಳಿಬಾರ್ದು. ಅವ್ರಿಗೆ ಮೊಟ್ಟಕ್ಕಾಗಬೇಕು. ಅವರು ಒಳ್ಳೆಯವರು ಬೆಳೀಲಿ, ದುಷ್ಟರು ಬೆಳಿಬಾರ್ದು ಈ ಸಮಾಜದೊಳಗೆ ಅಂತೇಳಿ ಇವತ್ತು ನನ್ನ ಒಂದು ನೋವನ್ನು ತೊಡ್ಕೊಂಡಿನಿ ನೋಡ್ರಿ. ನಮಾಜ್ ಮಾಡಿದೆ, ಉದ್ದಿನ ಕಡ್ಡಿ ಹಚ್ಚಿದೆ. ಈಗೇನು ಮಾಡ್ತೀನಿ, ರೋಸ್ ಪೆಟಲ್ ಮತ್ತು ನಿಂಬೆಕಾಯಿ ಒಂದು ಚಹಾ ಮಾಡ್ತೀನಿ ರೀ ನಾನು.